ನಿಮ್ಮ ಹೆಂಡತಿ ಚಡ್ಡಿ ಬಟ್ಟೆ ತೊಳೆಯಲು ನಾವು ಬೇಕು, ವ್ಯಾಪಾರ ಮಾಡಲಿಕ್ಕೆ ಜಾಗ ಕೇಳಿದರೆ ಯಾಕೆ ಕೊಡುವುದಿಲ್ಲ? ಈ ರೋಷಾವೇಶದ ಮಾತು ಕೇಳಿ ಬಂದಿದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಎದುರು. ಇದರ ವಿವರ ಇಲ್ಲಿದೆ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆ ಪಾದಾಚಾರಿಗಳ ಸುರಕ್ಷತೆಯನ್ನ ಖಾತ್ರಿಪಡಿಸಲು ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಮಾಡುತ್ತಿದೆ. ಆದರೆ ವರ್ಷಗಳಿಂದ ಅತಿಕ್ರಮಣ ಮೂಲಕ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಸಿಟ್ಟು ಬರೆಸಿದೆ. ಕಾರಿಂದ ಇಳಿದು ಅಂಗಡಿಗೆ ಹೋಗಿ ಮತ್ತೆ ಕಾರನ್ನ ಹತ್ತಿ ಮನೆಗೆ ತಲುಪುವವರು, ಆನ್ಲೈನ್ ನಲ್ಲಷ್ಟೇ ಖರೀದಿ ಮಾಡಬಲ್ಲವರು ಈ ರೀತಿ ಮಾತಾಡಿದ್ರೆ ಒಂದು ಅರ್ಥ ಇದೆ. ಆದ್ರೆ ದುಡಿದು ತಿನ್ನುವಂತ ಕುಟುಂಬಗಳಿಗೆ ಸೇರಿದವರಿಗೂ ಕೂಡ ಫುಟ್ಪಾತ್ ಮುಖ್ಯ ಆಗ್ತದೆ. ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡುವವರ ಬದುಕು ಮುಖ್ಯ ಆಗುವುದಿಲ್ಲ ಅನ್ನುವಂತಹದ್ದು ಬದಲಾದಂತಹ ಒಂದು ವರ್ತಮಾನದ ಕಾಲದ ವ್ಯಂಗ್ಯ ಅಂತ ನನಗೆ ಕಾಣಿಸ್ತದೆ. ಸಿಪಿಎಂ ನೇತೃತ್ವದಲ್ಲಿ ಪಾಲಿಕೆ ಎದುರೇ ಅವರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿ ಧರಣಿಗೆ ಕುಳಿತಿದ್ದಾರೆ. ಕಮಿಷನರ್ ಮತ್ತು ಅಧಿಕಾರಿಗಳನ್ನ ಟೀಕಿಸುವ ಭರದಲ್ಲಿ ಬೀದಿ ಬದಿ ವ್ಯಾಪಾರಿ ಮಹಿಳೆಯೊಬ್ಬರು ಈ ಮಾತುಗಳನ್ನ ಆಡಿದ್ದಾರೆ. ನಮ್ಮ ಬಡವರ ಹತ್ರ ಮತ್ತೆ ಅವರು ನಮಗೆ ಒಂದು ಜಾಗ ಮಾಡಿ ಕೊಡಿ ಅಂದ್ರೆ ನಾವು ಯಾಕೆ ಕೊಡೋದಿಲ್ಲ? ಯಾಕೆ ಅಧಿಕಾರಿ ಅವರಿಗೆ ಯಾಕೆ ಕೊಡೋದಿಲ್ಲ? ನಮಗೆ ಅಧಿಕಾರಿ ಅವರಿಗೆ ಬಟ್ಟೆ ಒಗಿಲಿಕ್ಕೆ, ಮನೆ ಕೆಲಸಕ್ಕೆ, ಅಲ್ಲಿ ಆಫೀಸ್ ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲಿ ಇದ್ರೇನು ಅವ್ರು ಕ್ಲೀನ್ ಮಾಡಿ ಕೊಡೋರಿಗೆ ನಮ್ಮಂತವ್ರು ಬಡವರು ಬೇಕು. ನಮಗೆ ಒಂದು ಅವಕಾಶ ಮಾಡಿಕೊಡಿ ಕೆಲಸ ಅಂತ ಹೇಳಿ ಕೇಳಲಿಕ್ಕೆ ಹೋದ್ರೆ ನಾವು ಅಧಿಕಾರಿ ಹೇಳ್ತಾರೆ ಅಲ್ಲಿ ಕೊಡೋದಿಲ್ಲ ಇಲ್ಲಿ ಕೊಡೋದಿಲ್ಲ ಅಂತ ಎತ್ತಂಗಡಿ ಮಾಡ್ತಾರೆ. ನಾವು ಎಲ್ಲಿ ಹೋಗಿ ಜೀವನ ಮಾಡಬೇಕು? ಮಕ್ಕಳು ಮರಿ ಕಟ್ಟಿಕೊಂಡು ಎಲ್ಲಿ ಹೋಗಿ ಜೀವನ ಮಾಡಬೇಕು? ಫುಟ್ಪಾತ್ ತೆರವು ನ್ಯಾಯಾಲಯದ ತೀರ್ಪು ಮತ್ತು ಫುಟ್ಪಾತ್ ಬಳಸುವುದು ನಾಗರಿಕರ ಹಕ್ಕು ಎಂಬ ನೆಲೆಯಲ್ಲಿ ನಡೆದಿದೆ.